ಎಲ್ಲರಿಗೂ ನಮಸ್ಕಾರ. ಈ ದಿನ BPSC 114 ಕಾಂಟೆಂಪರರಿ ಇಶ್ಯೂಸ್ ಅಂಡ್ ಕನ್ಸರ್ನ್ಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ನಿಂದ ಬ್ಲಾಕ್ 1 ಗವರ್ನೆನ್ಸ್ ಇಶ್ಯೂಸ್ ನಲ್ಲಿ ಯೂನಿಟ್ 3 ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಮೀನಿಂಗ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ CSR, importance and potential benefits of CSR, approaches to CSR and its implementation in India, limitations of CSR, ಕೊನೆಯಲ್ಲಿ ಪ್ಯಾರಾ 3, 3.1, 3.2, 3.3, 3.4, 3.5ರಲ್ಲಿ ಕಲಿತ ವಿಷಯಗಳ ಸಾರಾಂಶವನ್ನು ನಾವು 3.6ರಲ್ಲಿ ನೋಡಲಿದ್ದೇವೆ. ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡಾಗ BPSC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ, ಬ್ಲಾಕ್ 1 ಆಡಳಿತ ಸಮಸ್ಯೆಗಳು. ಈ ಘಟಕದ ಹೆಸರು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ. ಈ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯಲ್ಲಿರುವ ರಚನೆಯ ಪಟ್ಟಿ ಹೀಗಿದೆ. ಪ್ಯಾರಾ 3 ಉದ್ದೇಶಗಳು, ಪ್ಯಾರಾ 3.1 ಪರಿಚಯ, ಪ್ಯಾರಾ 3.2 ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಅರ್ಥ ಅಂದರೆ CSR, CSRನ ಪ್ರಾಮುಖ್ಯತೆ ಮತ್ತು ಸಂಭಾವ್ಯ ಪ್ರಯೋಜನಗಳು, ಭಾರತದಲ್ಲಿ CSR ಮತ್ತು ಅದರ ಅನುಷ್ಠಾನದ ವಿಧಾನಗಳು, ಹಾಗೂ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಮಿತಿಗಳು. ಹಾಗೆ ನಾವು ಕಲಿಯಲಿರುವ ಪ್ಯಾರಾ 3, 3.1, 3.2, 3.3, 3.4 ಹಾಗೂ 3.5ರ ಸಾರಾಂಶವನ್ನು ನಾವು 3.6ರಲ್ಲಿ ತಿಳಿಯಲಿದ್ದೇವೆ. ಪ್ಯಾರಾ 3 ಉದ್ದೇಶಗಳು. ಇಂದು ನಾವು ಈ ತರಗತಿಯಲ್ಲಿ ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ಕಾರ್ಪೊರೇಟ್ ಸಾಮಾಜಿಕ ಅರ್ಥ ಮತ್ತು ಪ್ರಾಮುಖ್ಯತೆ ಜವಾಬ್ದಾರಿ CSR, ಕಾರ್ಪೊರೇಟ್ ಸಾಮಾಜಿಕ ಅರ್ಥದ ಉದ್ದೇಶಗಳು ಮತ್ತು ಪ್ರಯೋಜನಗಳು,
ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಲು ಮುಖ್ಯ ವಿಧಾನಗಳು ಮತ್ತು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ತಂತ್ರಗಳ ಮಿತಿಗಳು. ಪ್ಯಾರಾ 3.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ 1990ರ ದಶಕದಿಂದ ಪ್ರಾರಂಭವಾಗಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಪರಿಕಲ್ಪನೆ ಮತ್ತು ವ್ಯಾಪ್ತಿಯ ಗಾತ್ರ ಮತ್ತು ಜವಾಬ್ದಾರಿಯಲ್ಲಿ ಘಾತೀಯ ಬೆಳೆದಿದೆ. ವ್ಯಾಪಾರ ವಲಯಗಳಲ್ಲಿ ಮತ್ತು ಸಮುದಾಯದ ಆಡಳಿತದಲ್ಲಿ ಅದು ವಹಿಸುವ ಪಾತ್ರ ಮತ್ತು ಅದು ನಿರ್ವಹಿಸುವ ಚಟುವಟಿಕೆಗಳನ್ನು ಉಲ್ಲೇಖಿಸಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ದೂರಗಾಮಿ ಪ್ರಾಮುಖ್ಯತೆಯ ಗಮನವನ್ನು ಪಡೆದುಕೊಂಡಿದೆ. ಕಂಪನಿಗಳು ಸುಸ್ಥಿರ ವ್ಯಾಪಾರ ಮತ್ತು ಪರಿಸರದ ನಡುವಿನ ಸಮತೋಲನವನ್ನು ನಿರಂತರವಾಗಿ ನಿರ್ವಹಿಸುತ್ತಿವೆ. ಆದಾಗ್ಯೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಗ್ರಹಿಕೆಗಳು ವಿಭಿನ್ನ ವ್ಯವಹಾರಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ವಿಭಿನ್ನವಾಗಿ ಕೊಡುಗೆ ನೀಡಿವೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಮಾನವ ಹಕ್ಕುಗಳು, ಪರಿಸರದ ಅಂಶಗಳು, ನ್ಯಾಯಯುತ ವ್ಯಾಪಾರ ಅಭ್ಯಾಸಗಳು, ಸಾಂಸ್ಥಿಕ ಆಡಳಿತ, ಕಾರ್ಯಸ್ಥಳದ ಸಮಸ್ಯೆಗಳು ಹಾಗೂ ಉದ್ಯೋಗಿ ಸುರಕ್ಷತೆ ಮತ್ತು ಔದ್ಯೋಗಿಕ ಆರೋಗ್ಯವನ್ನು ಒಳಗೊಂಡಿವೆ. ಅವರ ವ್ಯವಹಾರಗಳು ಮತ್ತು ಪರಿಸರ ಮತ್ತು ಉದ್ಯೋಗಿಗಳ ಕಲ್ಯಾಣದ ನಡುವೆ ಸಮತೋಲನವಿದೆ ಎಂದು ಖಚಿತಪಡಿಸಿಕೊಳ್ಳಲು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಚಟುವಟಿಕೆಗಳಲ್ಲಿ ಇವು ಮುಖ್ಯ ಅಂಶಗಳಿವೆ. ಈ ಘಟಕವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಅರ್ಥ, ಪ್ರಾಮುಖ್ಯತೆ ಮತ್ತು ಮಿತಿಗಳನ್ನು ಚರ್ಚಿಸುತ್ತದೆ. ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಪ್ರಾಮುಖ್ಯತೆ, ಉದ್ದೇಶಗಳು ಮತ್ತು ಸಂಬಂಧಿತ ಸಮಸ್ಯೆಗಳನ್ನು ಚರ್ಚಿಸುವ ಮೊದಲು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಎಂಬ ಪದವನ್ನು ವ್ಯಾಖ್ಯಾನಿಸುವುದು ಮುಖ್ಯವಾಗಿದೆ. ಪರಿಕಲ್ಪನೆಯು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಈಗ ನೋಡೋಣ. ಮೀನಿಂಗ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ. ಕಾರ್ಪೊರೇಟ್ ಎಂದರೆ ದೊಡ್ಡ ಕಂಪನಿಗಳಿಗೆ ಅಥವಾ ನಿರ್ದಿಷ್ಟ ದೊಡ್ಡ ಕಂಪನಿಗಳಿಗೆ ಸಂಬಂಧಿಸಬೇಕಿದೆ. ಕಾರ್ಪೊರೇಟ್ ಎಂದರೆ ವ್ಯಾಪಾರ ನಿಗಮಕ್ಕೆ ಅಥವಾ ನಿರ್ದಿಷ್ಟ ವ್ಯಾಪಾರ ನಿಗಮಕ್ಕೆ ಸಂಬಂಧಿಸಿದೆ. ಮೇರಿಯಂ ವೆಬ್ಸ್ಟರ್ ಕಾರ್ಪೊರೇಟ್ ಅನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಒಂದು ಸಂಘವಾಗಿ ರೂಪುಗೊಂಡಿತು ಮತ್ತು ವ್ಯಕ್ತಿಯ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳೊಂದಿಗೆ ಕಾನೂನಿನಿಂದ ಕೊಡಲ್ಪಟ್ಟಿದೆ. ನಿಗಮಕ್ಕೆ ಸಂಬಂಧಿಸಿದ ಅಥವಾ ಸಂಬಂಧಿಸಿದೆ
ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಘಟಕವಾಗಿ ಪರಿಗಣಿಸಲಾದ ದೇಶ ಅಥವಾ ಪ್ರದೇಶದ ದೊಡ್ಡ ನಿಗಮಗಳಿಗೆ ಇದು ಸಂಬಂಧಿಸಿದೆ ಮತ್ತು ದೊಡ್ಡ ನಿಗಮಗಳೊಂದಿಗೆ ಸಂಬಂಧಿಸಿದ ಗುಣಗಳನ್ನು ಹೊಂದಿರುವುದು ಅಥವಾ ಅವುಗಳ ಪ್ರಭಾವ ಅಥವಾ ನಿಯಂತ್ರಣಕ್ಕೆ ಕಾರಣವಾಗಿದೆ. ಕಾರ್ಪೊರೇಟ್ನ ವ್ಯಾಖ್ಯಾನವು ವ್ಯಾಪಾರ ಗುಂಪು ಮತ್ತು ಏಕ ಕಾನೂನು ಘಟಕವಾಗಿ ಕಾರ್ಯನಿರ್ವಹಿಸುವ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ವಾಟ್ ಈಸ್ ಎ ಕಾರ್ಪೊರೇಟ್ ವರ್ಲ್ಡ್? ಕಾರ್ಪೊರೇಟ್ ಜಗತ್ತು ಎಂದರೇನು? ಕಾರ್ಪೊರೇಟ್ ಪ್ರಪಂಚವು ಔಪಚಾರಿಕ ಸ್ಥಳವಾಗಿದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸವು ಎಣಿಕೆಯಾಗುತ್ತದೆ. ಆದ್ದರಿಂದ ವೃತ್ತಿಪರ ಮನೋಭಾವವನ್ನು ಕಾಪಾಡಿಕೊಳ್ಳುವುದು ಉದ್ಯೋಗಿಗೆ ಉತ್ತಮವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ವಾಟ್ ಕಮ್ಸ್ ಅಂಡರ್ ಕಾರ್ಪೊರೇಟ್ ಸೆಕ್ಟಾರ್? ಕಾರ್ಪೊರೇಟ್ ವಲಯದ ಅಡಿಯಲ್ಲಿ ಏನು ಬರುತ್ತದೆ? ಕಾರ್ಪೊರೇಟ್ ವಲಯವು ಹಣಕಾಸಿನೇತರ ಮತ್ತು ಹಣಕಾಸು ನಿಗಮವನ್ನು ಒಳಗೊಂಡಿರುತ್ತದೆ. ಹಣಕಾಸು ಅಲ್ಲದ ನಿಗಮ ವಲಯವು ಸರಕುಗಳನ್ನು ಉತ್ಪಾದಿಸುವ ಅಥವಾ ಮಾರುಕಟ್ಟೆಗಳಿಗೆ ಹಣಕಾಸೇತರ ಸೇವೆಗಳನ್ನು ಒದಗಿಸುವ ಎಲ್ಲ ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳನ್ನು ಒಳಗೊಂಡಿದೆ. ಕಾರ್ಪೊರೇಟ್ ಆಡಳಿತವು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದೆ. ಸರಳವಾಗಿ ಹೇಳುವುದಾದರೆ, ಕಾರ್ಪೊರೇಟ್ಗಳು ನ್ಯಾಯಯುತತೆ, ಹೊಣೆಗಾರಿಕೆ, ಪಾರದರ್ಶಕತೆ ಮತ್ತು ಸಮಾಜದಲ್ಲಿ ಮತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ತನ್ನ ಇಮೇಜನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಾಮಾಜಿಕ ಹೂಡಿಕೆಯ ಕ್ಷೇತ್ರಗಳಲ್ಲಿ ಅದರ ಕೊಡುಗೆಯನ್ನು ಖಚಿತಪಡಿಸಿಕೊಳ್ಳಲು ನಿರ್ವಹಿಸುವ ಅಥವಾ ನಿರ್ವಹಿಸುವ ವಿಧಾನ ಎಂದರ್ಥ. ಇದು ಕಾರ್ಪೊರೇಟ್ ಆಡಳಿತದ ಪರಿಕಲ್ಪನೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಇದು ಸಾಮಾಜಿಕ ಸಮಸ್ಯೆಗಳು ಮತ್ತು ಕಾರಣಗಳ ಪ್ರಚಾರಕ್ಕಾಗಿ ಕಾರ್ಪೊರೇಟ್ಗಳು ಜವಾಬ್ದಾರರಾಗಿರುವ ಅಗತ್ಯವನ್ನು ಹೊರತರುತ್ತದೆ. CSR ಎಂದರೇನು? ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಥವಾ CSR ಎನ್ನುವುದು ಸ್ವಯಂ ನಿಯಂತ್ರಿಸುವ ವ್ಯವಹಾರ ಮಾದರಿಯಾಗಿದ್ದು, ಇದು ಕಂಪನಿಯು ಸಮಾಜವಾಗಿ ಜವಾಬ್ದಾರರಾಗಲು ಸಹಾಯ ಮಾಡುತ್ತದೆ. ಅದರ ಮಧ್ಯಸ್ಥಗಾರರಿಗೆ ಮತ್ತು ಸಾರ್ವಜನಿಕರಿಗೆ ಸಹ CSR ಅನ್ನು ಕಾರ್ಪೊರೇಟ್ ಪೌರತ್ವ ಎಂದು ಕರೆಯುತ್ತಾರೆ. ಕಂಪನಿಗಳು ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ಸೇರಿದಂತೆ ಸಮಾಜದ ಎಲ್ಲ ಅಂಶಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತವೆ ಎಂಬುದರ ಬಗ್ಗೆ ನಾವು ಜಾಗೃತವಾಗಿರಬೇಕಾಗುತ್ತದೆ. CSR ನಡವಳಿಕೆಯು ವಿಭಿನ್ನ ಸ್ಥಳಗಳಲ್ಲಿ ವಿಭಿನ್ನ ವಿಷಯಗಳನ್ನು ಅರ್ಥೈಸಬಹುದಾಗಿದೆ. ವಿಭಿನ್ನ ಜನರು ವಿಭಿನ್ನ ಸಮಯದಲ್ಲಿ ವಿಭಿನ್ನವಾಗಿ ಅರ್ಥೈಸುತ್ತಾರೆ. ಸಾಮಾನ್ಯವಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಪಂಚದಾದ್ಯಂತ ವ್ಯವಹಾರವನ್ನು ಉಳಿಸಿಕೊಳ್ಳಲು ಸಂಸ್ಥೆಗಳಿಗೆ ಸಹಾಯ ಮಾಡುವ ಪರಿಕಲ್ಪನೆಯಾಗಿದೆ. ಕಂಪನಿಗಳು ತಮ್ಮ CSR ಚಟುವಟಿಕೆಗಳ ಭಾಗವಾಗಿ ತಮ್ಮ ಉತ್ಪನ್ನಗಳು ಹಾಗೂ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಸಾಮಾಜಿಕ ವೈಶಿಷ್ಟ್ಯಗಳು ಅಥವಾ ಗುಣಲಕ್ಷಣಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇವುಗಳು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ
ಪ್ರಗತಿಪರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು, ಮರು ಬಳಕೆಯನ್ನು ಹೆಚ್ಚಿಸುವ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ ಪರಿಸರದ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು ಮತ್ತು ಕೊನೆಯದಾಗಿ ಪರಿಸರವನ್ನು ಉಳಿಸಲು ಸಹಾಯ ಮಾಡಲು ರಹಿತ ಸಂಸ್ಥೆಗಳೊಂದಿಗೆ ಹೆಚ್ಚು ನಿಕಟವಾಗಿ ಕೆಲಸ ಮಾಡುವುದನ್ನು ಒಳಗೊಂಡಿರಬಹುದು. ಹೀಗಾಗಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಎನ್ನುವುದು ಸಮಾಜವನ್ನು ಕೆಲವು ರೀತಿಯಲ್ಲಿ ಸುಧಾರಿಸಲು ಕಂಪನಿಯ ಪ್ರಯತ್ನಗಳನ್ನು ವಿವರಿಸಲು ಬಳಸಲಾಗುವ ಪದವಾಗಿದೆ. ಈ ಪ್ರಯತ್ನಗಳು ಲಾಭೋದ್ದೇಶವಿಲ್ಲದ ಸಂಸ್ಥೆಗಳಿಗೆ ಹಣವನ್ನು ದೇಣಿಗೆ ನೀಡುವುದರಿಂದ ಹಿಡಿದು ಕೆಲಸದ ಸ್ಥಳದಲ್ಲಿ ಪರಿಸರ ಸ್ನೇಹಿ ನೀತಿಗಳನ್ನು ಜಾರಿಗೆ ತರಬಹುದಾಗಿದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಂಬ ಪದವನ್ನು 1953ರಲ್ಲಿ ಅಮೆರಿಕನ್ ಅರ್ಥಶಾಸ್ತ್ರಜ್ಞ ಹೊವಾರ್ಡ್ ಬೋವೆನ್ ಅವರ ಸಾಮಾಜಿಕ ಪ್ರಕಟಣೆಯಲ್ಲಿ ಅಧಿಕೃತವಾಗಿ ಸ್ಪಷ್ಟಿಸಿದ್ದರು. ಉದ್ಯಮಿಯ ಜವಾಬ್ದಾರಿಗಳು ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ CSR ಅನ್ನು ವ್ಯಾಪಾರ ನಿರ್ವಹಣಾ ಪರಿಕಲ್ಪನೆ ಎಂದು ವ್ಯಾಖ್ಯಾನಿಸುತ್ತದೆ. ಅದರ ಮೂಲಕ ಕಂಪನಿಗಳು ತಮ್ಮ ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ಮತ್ತು ಮಧ್ಯಸ್ಥಗಾರರೊಂದಿಗಿನ ಸಂವಹನಗಳಲ್ಲಿ ಸಾಮಾಜಿಕ ಮತ್ತು ಪರಿಸರ ಕಾಳಜಿಗಳನ್ನು ಸಂಯೋಜಿಸುತ್ತವೆ. ಇದು ಷೇರುದಾರರು ಮತ್ತು ಮಧ್ಯಸ್ಥಗಾರರ ನಿರೀಕ್ಷೆಗಳೊಂದಿಗೆ ಆರ್ಥಿಕ, ಪರಿಸರ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಸಮತೋಲನಗೊಳಿಸಲು ಪ್ರಯತ್ನಿಸುತ್ತಿದೆ. ಇದು ಪರೋಪಕಾರ ಅಥವಾ ದಾನಕ್ಕಿಂತ ಭಿನ್ನವಾಗಿದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಂಪನಿಯ ವ್ಯವಹಾರ ತಂತ್ರದ ಒಂದು ಭಾಗವಾಗಿದೆ. ಇಂಪಾರ್ಟೆನ್ಸ್ and potential benefits of CSR. ಪ್ರಾಮುಖ್ಯತೆ ಮತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಸಂಭಾವ್ಯ ಪ್ರಯೋಜನಗಳು. ಕಾರ್ಪೊರೇಟ್ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಪ್ರಾಮುಖ್ಯತೆ ಮತ್ತು CSRನ ಉದ್ದೇಶವು ಸಮುದಾಯಕ್ಕೆ ಅವರು ಅರ್ಹವಾದುದನ್ನು ಹಿಂದಿರುಗಿಸಬಹುದು, ಪರೋಪಕಾರಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಮತ್ತು ಸಕಾರಾತ್ಮಕ ಸಾಮಾಜಿಕ ಮೌಲ್ಯಗಳನ್ನು ಒದಗಿಸುವುದು. ವ್ಯಾಪಾರಗಳಲ್ಲಿನ ನೈತಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿಗಳಿಗೆ ಪ್ರತಿಕ್ರಿಯೆಯಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಂತರ ಸಾಂಪ್ರದಾಯಿಕ ಆರ್ಥಿಕ ಮತ್ತು ಕಾನೂನು ಜವಾಬ್ದಾರಿಯಿಂದ ನೈತಿಕ ಮತ್ತು ಲೋಕೋಪಕಾರಿ ಜವಾಬ್ದಾರಿಗೆ ವಿಸ್ತರಿಸಲಾಯಿತು. ಈ ದೃಷ್ಟಿಕೋನವು ಬಿಸಿನೆಸ್ ಡಿಕ್ಷನರಿಯಲ್ಲಿ ಪ್ರತಿಫಲಿಸುತ್ತದೆ. ಇದು CSR ಅನ್ನು ಕಂಪನಿಯು ಕಾರ್ಯನಿರ್ವಹಿಸುವ ಸಮುದಾಯ ಮತ್ತು ಪರಿಸರಕ್ಕೆ ಜವಾಬ್ದಾರಿಯ ಪ್ರಶ್ನೆ ಎಂದು ವ್ಯಾಖ್ಯಾನಿಸುತ್ತದೆ.
ಕಂಪನಿಗಳು ಪೌರತ್ವವನ್ನು ವ್ಯಕ್ತಪಡಿಸುತ್ತವೆ. ತಮ್ಮ ತ್ಯಾಜ್ಯ ಮತ್ತು ಮಾಲಿನ್ಯ ಕಡಿತ ಪ್ರಕ್ರಿಯೆಗಳ ಮೂಲಕ ಶೈಕ್ಷಣಿಕ ಮತ್ತು ಕೊಡುಗೆ ನೀಡುವ ಮೂಲಕ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಉದ್ಯೋಗಿ ಸಂಪನ್ಮೂಲಗಳ ಮೇಲೆ ಸಾಕಷ್ಟು ಆದಾಯವನ್ನು ಗಳಿಸುವ ಮೂಲಕ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿನ ಪ್ರಾಮುಖ್ಯತೆಯು ಹೆಚ್ಚುತ್ತಿದೆ. ಕಂಪನಿಗಳು ತಮ್ಮ ವ್ಯವಹಾರಗಳನ್ನು ಉಳಿಸಿಕೊಳ್ಳಲು ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಗಳನ್ನು ಹೊಂದಿರಬೇಕಾಗುತ್ತದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಹೊಂದಿರಬಹುದು. ಬ್ರ್ಯಾಂಡ್ ಇಮೇಜ್ ಅನ್ನು ನಿರ್ಮಿಸಲು ಮತ್ತು ಗ್ರಾಹಕರ ಮನಸ್ಸಿನಲ್ಲಿ ತನ್ನ ಪ್ರೊಫೈಲ್ ಅನ್ನು ಹೆಚ್ಚಿಸಲು ಕಂಪನಿಯು CSR ಅನ್ನು ತಂತ್ರವಾಗಿ ಬಳಸಬಹುದು. CSR ಗ್ರಾಹಕರ ಅನುಕೂಲಕ್ಕಾಗಿ ಕಾರ್ಯನಿರ್ವಹಿಸಿದ ಕಂಪನಿಯನ್ನು ಬೆಂಬಲಿಸುವ ಮತ್ತು ಸಹಾಯ ಮಾಡುವ ಬಯಕೆಯನ್ನು ಉಂಟು ಮಾಡುವ ಮೂಲಕ ಬ್ರ್ಯಾಂಡ್ನ ಖ್ಯಾತಿಯನ್ನು ಹೆಚ್ಚಿಸಬಹುದು. ಈ ರೀತಿಯಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬ್ರಾಂಡ್ ಗ್ರಹಿಕೆಗಳನ್ನು ವರ್ತಿಸುತ್ತದೆ. ಇದು ಧನಾತ್ಮಕ ಉತ್ಪನ್ನ ಮೌಲ್ಯಮಾಪನಗಳಿಗೆ ಕಾರಣವಾಗಬಹುದು. ಆದರೂ ಈ ಪರಿಣಾಮವು ಗ್ರಾಹಕರು ನಿಕಟ ಸಂಬಂಧಗಳನ್ನು ಗೌರವಿಸುವ ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಉಪಕ್ರಮವು ಸ್ವಯಂ ಸೇವೆಯೆಂದು ನಂಬುವ ಮಟ್ಟ ಸೇರಿದಂತೆ ವಿವಿಧ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಚಟುವಟಿಕೆಗಳ ಭಾಗವಾಗಿ ಪರಿಸರ ನೀತಿಗಳನ್ನು ಸಹ ಸೇರಿಸಲಾಗಿದೆ. ಇದರ ಅರ್ಥ ಈ ಸಂಸ್ಥೆಗಳು ತಮ್ಮ ಸಂಸ್ಥೆಗಳಲ್ಲಿ ಹಸಿರು ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಮೂಲಕ ಪರಿಸರವನ್ನು ಉಳಿಸಲು ಮತ್ತು ಸಂರಕ್ಷಿಸಲು ಕೊಡುಗೆ ನೀಡುತ್ತವೆ. ಇನ್ನೊಂದು ಪ್ರಾಮುಖ್ಯತೆಯು ಗ್ರಾಹಕರೊಂದಿಗೆ ಅದರ ಸಂಬಂಧವಾಗಿದೆ. ಇತ್ತೀಚಿನ ಸಂಶೋಧನಾ ಅಧ್ಯಯನಗಳು ಸಂಸ್ಥೆಯ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕ್ರಮಗಳು ಮತ್ತು ನಿರ್ದಿಷ್ಟ ಕಂಪನಿ ಮತ್ತು ಅದರ ಉತ್ಪನ್ನಗಳ ಕಡೆಗೆ ಗ್ರಾಹಕರ ವರ್ತನೆಗಳ ನಡುವೆ ಸಕಾರಾತ್ಮಕ ಸಂಬಂಧಗಳಿವೆ ಎಂದು ಸೂಚಿಸುತ್ತವೆ. ಮೊದಲನೆಯದಾಗಿ, ಗ್ರಾಹಕ ಕಾರ್ಪೊರೇಟ್ ಗುರುತಿಸುವಿಕೆ ಎಂದು ಕರೆಯಲ್ಪಡುವ ನಿಗಮದೊಂದಿಗೆ ಗ್ರಾಹಕರ ಗುರುತಿನ ಸಂಬಂಧವನ್ನು ಹೆಚ್ಚಿಸುವ ಮೂಲಕ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅವಕಾಶ ಮಾಡಿಕೊಡುವ ಮತ್ತೊಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಪ್ರಯತ್ನವಾಗಬಹುದು. ಅದೇ ಸಮಯದಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುತ್ತದೆ ರಚಿಸುವ ಮೂಲಕ ಇದನ್ನು ಸಾಧಿಸಬಹುದು. ಆಗಾಗ್ಗೆ ಕಾರಣ ಸಂಬಂಧಿತ ಯೋಜನೆಗಳು ಇದು ಗ್ರಾಹಕರ ನಿಷ್ಠೆ, ಬ್ರ್ಯಾಂಡ್ ಇಕ್ವಿಟಿ ಮತ್ತು ಗ್ರಾಹಕರ ನಂಬಿಕೆಯಂತಹ ದೀರ್ಘಾವಧಿಯ ಗ್ರಾಹಕ ಸಂಬಂಧಗಳನ್ನು ನಿರ್ಮಿಸುತ್ತದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಪ್ರಯೋಜನಗಳನ್ನು ಪ್ರಮಾಣೀಕರಿಸಲು ಕಷ್ಟವಾಗಿದ್ದರೂ ಕೆಲವು ವಿದ್ವಾಂಸರು ಕಂಡುಕೊಂಡಿದ್ದಾರೆ. ಸಾಮಾಜಿಕ, ಪರಿಸರ, ಕಾರ್ಯಕ್ಷಮತೆ ಮತ್ತು ಹಣಕಾಸಿನ ನಡುವಿನ ಪರಸ್ಪರ ಸಂಬಂಧ ಪ್ರದರ್ಶನ ಹೀಗೆ ಹಲವಾರು ನಿದರ್ಶನಗಳಿವೆ. ನಮ್ಮ ಕಂಪನಿಯೊಳಗಿನ CSRಗೆ ಸಂಬಂಧಿಸಿದ ವ್ಯವಹಾರ ಪ್ರಕರಣವು ಈ ಒಂದು ಅಥವಾ ಹೆಚ್ಚಿನ ವಾದಗಳನ್ನು ಬಳಸಿಕೊಳ್ಳುತ್ತದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಂತ್ರ
ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಿಸಿದ ನಡವಳಿಕೆಯನ್ನು ಅಂತರರಾಷ್ಟ್ರೀಯ ಸನ್ನಿವೇಶವನ್ನು ಬಹಿಷ್ಕರಿಸುವ ಪ್ರತಿಕ್ರಿಯೆಯಂಥ ಬಿಕ್ಕಟ್ಟು ನಿರ್ವಹಣೆ ವಿಷಯದಲ್ಲಿ ಅನೇಕ ವಿದ್ವಾಂಸರು ಚರ್ಚಿಸಿದ್ದಾರೆ. ಕೋವಿಡ್-19 ಬಿಕ್ಕಟ್ಟಿನ ಏಕಾಏಕಿ ಸಮಯದಲ್ಲಿ ಏಷ್ಯಾದ ವ್ಯವಹಾರಗಳು ಒಂದು ಕಾರ್ಯತಂತ್ರವಾಗಿ ಹೆಚ್ಚು ಆರಾಮದಾಯಕವೆಂದು ಭಾವಿಸುವ ಬೆಲೆ ಕಡಿತದ ಬದಲಿಗೆ ಹೆಚ್ಚುವರಿ ಸೇವೆಗಳನ್ನು ಒದಗಿಸುವ ಮೂಲಕ ಸಂಬಂಧವನ್ನು ನಿರ್ಮಿಸುವುದು ಎಂದು ವಿದ್ವಾಂಸರು ಕಂಡುಕೊಂಡಿದ್ದಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿನ ಪರಿಕಲ್ಪನೆ ಮತ್ತು ವ್ಯಾಪ್ತಿಯು ಇತ್ತೀಚಿನ ದಿನಗಳಲ್ಲಿ, ವಿಶೇಷವಾಗಿ 2020 ಮೇ 11 ವಿಶ್ವ ಆರೋಗ್ಯ ಸಂಸ್ಥೆ ಸಾಂಕ್ರಾಮಿಕ ರೋಗವೆಂದು ಘೋಷಿಸಿದ ಕಾದಂಬರಿ ಕೊರೋನಾ ವೈರಸ್ ಕಾಯಿಲೆ ಏಕಾಏಕಿ ಉಲ್ಬಣಗೊಂಡ ಸಮಯದಲ್ಲಿ ಘಾತೀಯವಾಗಿ ಹೆಚ್ಚಾಗಿದೆ. ಈ ವೈರಸ್ಗೆ ಮತ್ತು CSRನಲ್ಲಿ ಅದರ ಪರಿಣಾಮವು ಪ್ರಪಂಚದಾದ್ಯಂತ ಸಮಾಜದ ಕಡೆಗೆ ವ್ಯವಹಾರಗಳ ದೃಷ್ಟಿಕೋನವನ್ನು ಮಾರ್ಪಡಿಸಿದೆ. ಕೇಂದ್ರ ಸರ್ಕಾರವು ಸಾಮಾಜಿಕ ಬೆಂಬಲವನ್ನು ನೀಡಲು ಕಂಪನಿಗಳನ್ನು ಪ್ರೇರೇಪಿಸುತ್ತದೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ತನ್ನ ಸುತ್ತೋಲೆಯಲ್ಲಿ ಕೋವಿಡ್-19ಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಮಾಡಿದ ಎಲ್ಲ ವೆಚ್ಚಗಳನ್ನು CSRಗೆ ಅನುಮತಿಸುವ ಮಾರ್ಗಗಳಾಗಿ ಸೇರಿಸಲಾಗುವುದು ಎಂದು ಹೇಳಿದೆ. ಸಚಿವಾಲಯದ ಈ ಪ್ರಕಟಣೆಯನ್ನು ಕಾರ್ಪೊರೇಟ್ ಇಂಡಿಯಾ ಸ್ವಾಗತಿಸಿದೆ. ಅದರಂತೆ PM ಕೇರ್ಸ್ ನಿಧಿಗೆ ಅಥವಾ ಆರೋಗ್ಯವನ್ನು ರಕ್ಷಿಸಲು ಮತ್ತು ಪೀಡಿತರ ಹಸಿವಿನ ವಿರುದ್ಧ ಹೋರಾಡಲು ಕೊಡುಗೆ ನೀಡುವ ವಿವಿಧ ಉದ್ದೇಶಗಳಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ದೇಣಿಗೆ ನೀಡಲಾಗಿದೆ. ಕೆಲವು ಸಾಂಕ್ರಾಮಿಕ ಸಂಬಂಧಿತ ವೆಚ್ಚಗಳನ್ನು CSR ಎಂದು ವರ್ಗೀಕರಿಸಲು ಸರ್ಕಾರವು ಇತ್ತೀಚೆಗೆ ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಇವುಗಳಲ್ಲಿ ಕೋವಿಡ್ ಆರೈಕೆಗಾಗಿ ಹೋರಾಟದ ಆರೋಗ್ಯ ಮೂಲಸೌಕರ್ಯವನ್ನು ರಚಿಸುವುದು, ಆಮ್ಲಜನಕದ ಉತ್ಪಾದನೆ ಮತ್ತು ಪೂರೈಕೆ ಸೇರಿವೆ. ಕಾನ್ಸಂಟ್ರೇಟರ್ಗಳು, ವೆಂಟಿಲೇಟರ್ಗಳು, ಸಿಲಿಂಡರ್ಗಳು ಅಥವಾ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಪ್ರಾಥಮಿಕವಾಗಿ ಬಳಸಲಾಗುವ ಯಾವುದೇ ವೈದ್ಯಕೀಯ ಉಪಕರಣಗಳು ಇವುಗಳಲ್ಲಿ ಸೇರಿರುತ್ತವೆ. ಹೀಗಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಚಟುವಟಿಕೆಗಳೊಂದಿಗೆ ತೊಡಗಿಸಿಕೊಳ್ಳುವಲ್ಲಿ ಕಂಪನಿಗಳು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಭವಿಷ್ಯದಲ್ಲಿ ಸಂಸ್ಥೆಗಳಿಗೆ ಆಸ್ತಿಯಾಗಿರುವ ವಿಶ್ವಾಸಾರ್ಹ ಸಂಬಂಧ ಮತ್ತು ಸಾಮಾಜಿಕ ಬಂಧಗಳನ್ನು ನಿರ್ಮಿಸಲು ಸಂಸ್ಥೆಗಳಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಹಾಯ ಮಾಡುತ್ತದೆ ಮತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಹೆಚ್ಚಿನ ಗಮನವು ಮಾರುಕಟ್ಟೆಗಳಲ್ಲಿ ಸಂಸ್ಥೆಯ ಯಶಸ್ಸನ್ನು ನಿರ್ಧರಿಸುತ್ತದೆ, ಏಕೆಂದರೆ ಅವರು ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಯತ್ನಗಳಿಗೆ ಹೆಚ್ಚು ಹೆಸರು ಹೊಸೆಯಾಗಿದ್ದಾರೆ. ಸಂಸ್ಥೆಯ ಖ್ಯಾತಿಯು ಉತ್ತಮವಾಗಿರುತ್ತದೆ ಮತ್ತು ಇದು ಸಂಸ್ಥೆಯು ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಲವಾರು ಸಂಶೋಧನಾ ಅಧ್ಯಯನಗಳು ಈ ಕೆಳಕಂಡಂತೆ ಇವೆ. ಮೊದಲನೆಯದು ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿದ ಬಂಡವಾಳ, ಟ್ರಸ್ಟ್, ಕಟ್ಟಡ ಮತ್ತು ಸಾಮಾಜಿಕ ಬಂಡವಾಳ, ಸರ್ಕಾರದ ಕಾರ್ಯಕ್ಷಮತೆ ಮತ್ತು ಸಾಮಾಜಿಕ ಬಂಡವಾಳ,
ಮತ್ತು ಹಣಕಾಸು ಅಭಿವೃದ್ಧಿ ಮತ್ತು ಸಾಮಾಜಿಕ ಬಂಡವಾಳ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಚಟುವಟಿಕೆಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಮತ್ತು ಸಂಸ್ಥೆಗಳು ಇವುಗಳಿಂದ ಲಾಭವನ್ನು ಪಡೆದುಕೊಳ್ಳುತ್ತವೆ ಎಂದು ಇದು ತೋರಿಸುತ್ತದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನು ಮರುಬಳಕೆಯ ಉತ್ಪನ್ನಗಳು ಮತ್ತು ಸಾವಯವ ಕೀಟ ನಿಯಂತ್ರಣವನ್ನು ಒದಗಿಸುವುದು, ಸಂಸ್ಥೆಗಳಿಗೆ ಸ್ಪರ್ಧಾತ್ಮಕ ಪ್ರಯೋಜನವನ್ನು ನೀಡುವಂತಹ ವಿಭಿನ್ನ ತಂತ್ರವಾಗಿಯೂ ಬಳಸಬಹುದಾಗಿದೆ. ಕಂಪನಿಗೆ ಇತರ ಪ್ರಯೋಜನಗಳೆಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಂಸ್ಥೆಗಳ ಮಾರುಕಟ್ಟೆ ಸ್ಥಾನವನ್ನು ರಕ್ಷಿಸುತ್ತದೆ ಮತ್ತು ಸಂಸ್ಥೆಗಳಿಗೆ ಹೊಸ ವ್ಯಾಪಾರ ಅವಕಾಶಗಳನ್ನು ಒದಗಿಸುತ್ತದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನೈತಿಕ ಮೌಲ್ಯಗಳಿಗೆ ಬಂಧಿತವಾಗಿದೆ ಮತ್ತು ಇಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಪ್ರಯತ್ನಗಳ ಬೆಂಬಲಿಗರು ಈ ಪ್ರಯತ್ನಗಳನ್ನು ಬೆಂಬಲಿಸಲು ಅಗತ್ಯವಿರುವ ಸಂಪನ್ಮೂಲಗಳ ವಿಷಯದಲ್ಲಿ ಈ ಪ್ರಯತ್ನಗಳ ತೀರ್ಪುಗಳನ್ನು ಮಾಡಲು 4 ವಾದಗಳನ್ನು ಅವಲಂಬಿಸಿದ್ದಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯಲ್ಲಿ ಇರುವ 4 ವಾದಗಳು ಯಾವ್ಯಾವುದು ಅಂದರೆ ನೈತಿಕ ಹೊಣೆಗಾರಿಕೆ, ಸುಸ್ಥಿರತೆ, ಸಂಸ್ಥೆಯ ಕಾರ್ಯಾಚರಣೆ ಮತ್ತು ಕಾರ್ಯಾಚರಣೆಗೆ ಪರವಾನಗಿ. ಇನ್ನೊಂದು ಬಾರಿ ಹೇಳುವುದಾದರೆ CSR ಚಟುವಟಿಕೆಗಳಲ್ಲಿ 4 ವಾದಗಳಿವೆ: ನೈತಿಕ ಹೊಣೆಗಾರಿಕೆ, ಸುಸ್ಥಿರತೆ, ಸಂಸ್ಥೆಯ ಕಾರ್ಯಾಚರಣೆ ಮತ್ತು ಕಾರ್ಯಾಚರಣೆಗೆ ಪರವಾನಗಿ. ಹೀಗಾಗಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯು ಅವರ ಲಾಭದ ಪ್ರಮಾಣವನ್ನು ಹೆಚ್ಚಿಸುವ ವಿಷಯಗಳಿಗಿಂತ ವಿಶಾಲವಾದ ಸಾಮಾಜಿಕ ಸಮಸ್ಯೆಗಳಲ್ಲಿ ಕಾರ್ಪೊರೇಟ್ ಆಸಕ್ತಿಯನ್ನು ಪ್ರದರ್ಶಿಸುತ್ತದೆ ಎಂದು ನಾವು ಹೇಳಬಹುದಾಗಿದೆ. ಇದು ಕಂಪನಿಯು ಸಮರ್ಥನೀಯ ರೀತಿಯಲ್ಲಿ ಪ್ರಗತಿ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಹೊಸ ಮಾರ್ಕರ್ಗಳ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಆಂತರಿಕ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಮತ್ತು ಬಾಹ್ಯ ಮಧ್ಯಸ್ಥಗಾರರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಸಹಯೋಗಿಸಲು ಕಾರ್ಪೊರೇಟ್ಗಳಿಗೆ ಇದು ಅಗತ್ಯವಿದೆ ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಇದರಲ್ಲಿ ಸಹಾಯ ಮಾಡುತ್ತದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಉಪಕ್ರಮಗಳಾಗಿ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಅನ್ನು ಹೆಚ್ಚಿಸುವುದು ಕಾರ್ಪೊರೇಟ್ಗಳ ನೈತಿಕ ಕಾಳಜಿಗಳನ್ನು ಹೊರತರುತ್ತದೆ. ಸಾರ್ವಜನಿಕ ನಂಬಿಕೆಯನ್ನು ಅದು ನಿರ್ಮಿಸಬಹುದಾಗಿದೆ. ಕೆಲವು ಸಂಶೋಧನಾ ಅಧ್ಯಯನಗಳು ಸೂಚಿಸುವಂತೆ ಆರ್ಥಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು, ಲಾಭ ಗರಿಷ್ಠೀಕರಣಕ್ಕೆ ಪ್ರಾಮುಖ್ಯತೆ ನೀಡಿದ ಕಂಪನಿಗಳಿಗೆ ಹೋಲಿಸಿದರೆ ಜವಾಬ್ದಾರಿಯುತ ಪಾಲುದಾರರ ಸ್ಪಂದಿಸುವ ಕಾರ್ಯತಂತ್ರಗಳಲ್ಲಿ ತೊಡಗಿರುವ ಕಂಪನಿಗಳ ಬೆಳವಣಿಗೆ ದರವನ್ನು ಹೆಚ್ಚಿಸುವುದು ಕೂಡ ಒಂದಾಗಿರುತ್ತದೆ. 4ನೆಯದು ಉದ್ಯೋಗಿಗಳನ್ನು ಆಕರ್ಷಿಸುವ ಮತ್ತು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಒತ್ತಿ ಹೇಳುವುದು, ವರ್ಧಿತ ಬಂಡವಾಳಕ್ಕೆ ಪ್ರವೇಶವನ್ನು ಹೆಚ್ಚಿಸುವುದು ಮತ್ತು ಉದ್ಯೋಗಿಗಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸುವುದು. ಈಗ 3.4 ಅಪ್ರೋಚಸ್ ಟು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಮತ್ತು ಅದರ ವಿಧಾನಗಳು, ಭಾರತದಲ್ಲಿ ಅವುಗಳ ಅನುಷ್ಠಾನ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗಳ ವಿಧಾನಗಳು ಈ ಕೆಳಕಂಡಂತೆ ಇವೆ. ಈ ವಿಧಾನಗಳು ವಿಭಿನ್ನ ವಿಧಾನಗಳಿವೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಪರಿಕಲ್ಪನೆಯು ಸ್ವಯಂ ಪ್ರೇರಿತವಾಗಿರಬಹುದು ಮತ್ತು ಕಾರ್ಪೊರೇಟ್ಗಳಿಗೆ ಕಡ್ಡಾಯವಾಗಿರಬಹುದು. ಅವರು
ಮಿಶ್ರ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು. ಕಾರ್ಪೊರೇಟ್ಗಳಿಗಿನ ಕೆಲವು ಇಲಾಖೆಗಳಿಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕಡ್ಡಾಯಗೊಳಿಸಬಹುದು ಮತ್ತು ಕೆಲವರಿಗೆ ಐಚ್ಛಿಕವಾಗಿರುತ್ತದೆ. ಪ್ರತಿಯೊಂದು ವಿಧಾನವು ತನ್ನದೇ ಆದ ಮೌಲ್ಯಗಳು ಮತ್ತು ಮಿತಿಗಳನ್ನು ಹೊಂದಿದೆ. ಒಂದು ಸಂಶೋಧನಾ ಅಧ್ಯಯನವು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಲು ಬಳಸಲಾಗುವ 4 ಕಾರ್ಯತಂತ್ರದ ವಿಧಾನಗಳನ್ನು ಗುರುತಿಸಿದೆ. ಇವುಗಳು ಪ್ರತಿಬಂಧಕ, ರಕ್ಷಣಾತ್ಮಕ, ಹೊಂದಾಣಿಕೆ ಮತ್ತು ಪೂರ್ವಭಾವಿ ಕಾರ್ಯತಂತ್ರಗಳಾಗಿವೆ. ಮೊದಲನೆಯದಾಗಿ, ಅಡೆತಡೆಗಳನ್ನು ತೆಗೆದುಕೊಳ್ಳುತ್ತಿರುವ ಕಾರ್ಪೊರೇಟ್ಗಳು ಅಥವಾ ಕಂಪನಿಗಳು ಅವರ ಆರ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಯಾವುದೇ ರೀತಿಯ ಸಾಮಾಜಿಕ ಅಥವಾ ನೈತಿಕ ಹೊಣೆಗಾರಿಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಅಗತ್ಯವಿರುವುದನ್ನು ಮಾತ್ರ ಮಾಡುತ್ತವೆ ಮತ್ತು ಕಾನೂನು ಅವಶ್ಯಕತೆಗಳನ್ನು ನಿಷ್ಕ್ರಿಯವಾಗಿ ಅನುಸರಿಸುವ ಮೂಲಕ ಮತ್ತು ಅವರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಯತ್ನಗಳಲ್ಲಿ ಸರಿಯಾದ ಮೊತ್ತವನ್ನು ನೀಡುವ ಮೂಲಕ ಅವರು ತಮ್ಮ ಸ್ವಹಿತಾಸಕ್ತಿಯನ್ನು ರಕ್ಷಿಸುತ್ತಾರೆ. ಮೂರನೆಯದಾಗಿ, ಹೊಂದಾಣಿಕೆಯ ಕಾರ್ಯತಂತ್ರವನ್ನು ನಡೆಸುತ್ತಿರುವ ಕಂಪನಿಗಳು ಕೆಲವು ಸಾಮಾಜಿಕ ಜವಾಬ್ದಾರಿಯನ್ನು ಸ್ವೀಕರಿಸುತ್ತವೆ, ಮುಖ್ಯವಾಗಿ ತಮ್ಮ ಮಧ್ಯಸ್ಥಗಾರರ ಕಡೆಗೆ, ಮತ್ತು ಈ ಸಂಸ್ಥೆಗಳು ನಿಯಮಗಳ ಅವಶ್ಯಕತೆಗಳನ್ನು ಪೂರೈಸುತ್ತವೆ ಮತ್ತು ಅದೇ ಸಮಯದಲ್ಲಿ ವಿವಿಧ ಮಧ್ಯಸ್ಥಗಾರರ ಧ್ವನಿಗಳಿಗೆ ಗಮನ ಕೊಡುತ್ತದೆ. ಆದಾಗ್ಯೂ ಅವರು ಮಧ್ಯಸ್ಥಗಾರರ ಬೇಡಿಕೆಗಳಿಗೆ ಅತ್ಯಂತ ನಿಷ್ಕ್ರಿಯ ಮತ್ತು ಕನಿಷ್ಠ ವಿಧಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಹೆಚ್ಚಿನ ಸಂಸ್ಥೆಗಳು ತಮ್ಮ ಮಧ್ಯಸ್ಥಗಾರರ ಒತ್ತಡದ ಅಡಿಯಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಹೆಚ್ಚಿನ ಕೊಡುಗೆ ನೀಡುತ್ತದೆ ಮತ್ತು ಹೆಚ್ಚಿನ ಕೊಡುಗೆಗಳನ್ನು ನೀಡಲು ಅವರು ತಮ್ಮ ಸ್ವಂತ ಉಪಕ್ರಮಗಳನ್ನು ಅಪರೂಪವಾಗಿ ತೆಗೆದುಕೊಳ್ಳುತ್ತಾರೆ. ಮತ್ತು ನಾಲ್ಕನೆಯದಾಗಿ, ಪೂರ್ವಭಾವಿ ಕಾರ್ಯತಂತ್ರವನ್ನು ತೆಗೆದುಕೊಳ್ಳುವ ಕಂಪನಿಗಳು ಉಳಿದವುಗಳಿಗಿಂತ ಬಹಳ ಭಿನ್ನವಾಗಿವೆ. ಈ ಸಂಸ್ಥೆಗಳು ಸಂಪೂರ್ಣವಾಗಿ ಗುರುತಿಸಲ್ಪಟ್ಟಿವೆ, ಅವರ ಸಾಮಾಜಿಕ ಜವಾಬ್ದಾರಿಗಾಗಿ, ಮತ್ತು ಅವರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಅವರು ಸೃಷ್ಟಿಸುವ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವ ಪ್ರಯತ್ನಗಳು ಹಾಗೂ ಅದೇ ಸಮಯದಲ್ಲಿ ಅವರ ಮಧ್ಯಸ್ಥಗಾರರ ಕಲ್ಯಾಣವನ್ನು ಸುಧಾರಿಸುವುದು ಒಂದು ಕಾರಣವಾಗಿದೆ. ಇವುಗಳು ಸಾಮಾನ್ಯವಾಗಿ ನಿಯಮಗಳ ಅವಶ್ಯಕತೆಗಳನ್ನು ಮೀರಿದ ಸಂಸ್ಥೆಗಳಾಗಿವೆ. ಮಧ್ಯಸ್ಥಗಾರರು ಮತ್ತು ಸಾಂಸ್ಥಿಕ ಸಂಸ್ಥೆಗಳ ದುರ್ಬಲ ಒಳಗೊಳ್ಳುವಿಕೆ ಸಾರ್ವಜನಿಕ ಒಳಿತಿಗಾಗಿ ಮತ್ತು ಸಾಮಾಜಿಕ ಜವಾಬ್ದಾರಿಗಳಿಗೆ ಕೊಡುಗೆ ನೀಡಲು ಕಡಿಮೆ ಪ್ರೇರಣೆಗೆ ಕಾರಣವಾಗುತ್ತದೆ ಎಂದು ಆರ್ಥಿಕ ಸಂಶೋಧನೆಯು ತೋರಿಸಿದೆ. ಇದು ಕಂಪನಿಯು ಪ್ರತಿಬಂಧಕ ತಂತ್ರವನ್ನು ಅನುಸರಿಸಲು ಕಾರಣವಾಗುತ್ತದೆ. ಇದು ಕಂಪನಿಗೆ ಅನುಕೂಲವಾಗಿದೆ. ಕಾರ್ಪೊರೇಟ್ ಸಂಸ್ಥೆಯು ಸಾಂಸ್ಥಿಕ ಒತ್ತಡವು ಪ್ರಬಲವಾಗಿದ್ದರೆ, ಆದರೆ ಮಧ್ಯಸ್ಥಗಾರರ ಒತ್ತಡವು ದುರ್ಬಲವಾಗಿದ್ದರೆ, ಸಂಸ್ಥೆಯು ರಕ್ಷಣಾತ್ಮಕ ಕಾರ್ಯತಂತ್ರವನ್ನು ಅನುಸರಿಸುತ್ತದೆ. ಒಂದು ಸಂಸ್ಥೆಯು ಮಧ್ಯಸ್ಥಗಾರರಿಂದ ಬಲವಾದ ಒತ್ತಡವನ್ನು ಹೊಂದಿದ್ದರೂ ದುರ್ಬಲ ಸಾಂಸ್ಥಿಕ ಶಕ್ತಿಗಳನ್ನು ಹೊಂದಿರುವಾಗ, ಸಂಸ್ಥೆಯು ಹೊಂದಾಣಿಕೆಯ ಕಾರ್ಯತಂತ್ರವನ್ನು ಅನುಸರಿಸುತ್ತದೆ. ಸಂಸ್ಥೆಯು ಮಧ್ಯಸ್ಥಗಾರರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಅವುಗಳನ್ನು ಪೂರೈಸುತ್ತದೆ, ಆದರೆ
ಸಂಸ್ಥೆಯ ಬೇಡಿಕೆಗಳಿಗೆ ಪ್ರತಿಕ್ರಿಯಿಸುವಲ್ಲಿ ಹೆಚ್ಚು ಹಿಂದುಳಿದಿದೆ. ಕೊನೆಯದಾಗಿ, ಸಂಸ್ಥೆಗಳು ಮತ್ತು ಮಧ್ಯಸ್ಥಗಾರರ ಒತ್ತಡವು ಹೆಚ್ಚಿನ ಮಟ್ಟದಲ್ಲಿದ್ದಾಗ ಸಂಸ್ಥೆಯು ಪೂರ್ವಭಾವಿ ಕಾರ್ಯತಂತ್ರವನ್ನು ಅನುಸರಿಸುತ್ತದೆ. ಸೂಕ್ಷ್ಮ ಮತ್ತು ಸ್ಥೂಲ ಮಟ್ಟಗಳೆರಡಿಗಿಂತಲೂ ಒತ್ತಡ ಉಂಟಾದಾಗ ಸಂಸ್ಥೆಯು ಪರಿಶೀಲಿಸುತ್ತದೆ ಮತ್ತು ಕ್ರಿಯಾಶೀಲರಾಗಿ ಕಾರ್ಯತಂತ್ರಗಳನ್ನು ಅನುಸರಿಸುತ್ತದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ ಇಂಡಿಯಾ. ಭಾರತದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಪರೋಪಕಾರವು ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಕಾರ್ಪೊರೇಟ್ಗಳ ಕಾಳಜಿಯಾಗಿತ್ತು. ಆದರೆ ಅದು ಯಾವಾಗಲೂ ಸೀಮಿತ ರೀತಿಯಲ್ಲಿ ನಡೆಯಿತು. ಇದು ಸ್ವಯಂ ಪ್ರೇರಿತ ಸ್ವಭಾವವೂ ಆಗಿತ್ತು. ಟಾಟಾ, ಬಿರ್ಲಾ, ಗಾಡ್ರೇಜ್, ಸಾರಾಭಾಯ್ ಗುಂಪುಗಳು ಮತ್ತು ಇತರಕ ಅನೇಕ ಜನರು ಪರೋಪಕಾರಿ ಚಟುವಟಿಕೆಗಳಿಗೆ ಬದ್ಧರಾಗಿದ್ದರು. ಇದು ಸಾಮಾನ್ಯವಾಗಿ ವೈಯಕ್ತಿಕ ಸಾಮರ್ಥ್ಯಗಳ ಸ್ವರೂಪದಲ್ಲಿ ಮತ್ತು ಕಂಪನಿಯ ಹೊರಗೆ. ಭಾರತದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಭಿವೃದ್ಧಿಯ 4 ಹಂತಗಳನ್ನು ಗುರುತಿಸಿದ್ದಾರೆ. ಮೊದಲ ಹಂತವು ಪ್ರಧಾನವಾಗಿ ಸಂಸ್ಕೃತಿ, ಧರ್ಮ, ಕುಟುಂಬ, ಸಂಪ್ರದಾಯ ಮತ್ತು ಕೈಗಾರಿಕೀಕರಣದಿಂದ ನಿರ್ಧರಿಸಲ್ಪಡುತ್ತದೆ. 19ನೇ ಶತಮಾನದಲ್ಲಿ ದೇಶದಲ್ಲಿ ಕೈಗಾರಿಕೀಕರಣದ ಪ್ರವರ್ತಕರು ಟಾಟಾ, ಬಿರ್ಲಾ, ಬಜಾಜ್, ಗಾಡ್ರೇಜ್ ಮುಂತಾದ ಕೆಲವು ಕುಟುಂಬಗಳು. ಅವುಗಳು ಲೋಕೋಪಕಾರದಿಂದ ಬಲವಾಗಿ ಪ್ರೇರೇಪಿಸಲ್ಪಟ್ಟರು. ಕಾರ್ಪೊರೇಷನ್ ಸಾಮಾಜಿಕ ಜವಾಬ್ದಾರಿಯ ಎರಡನೇ ಹಂತ, ಅಂದರೆ 1914ರಿಂದ 1960 ಮುಖ್ಯವಾಗಿ ಪ್ರಾಬಲ್ಯ ಹೊಂದಿತ್ತು. ಸ್ವಾತಂತ್ರ್ಯಕ್ಕಾಗಿ ದೇಶದ ಹೋರಾಟ ಮತ್ತು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನು ಕ್ರೋಢೀಕರಿಸುವ ಮತ್ತು ವರ್ಧಿಸುವ ಗುರಿಯನ್ನು ಹೊಂದಿರುವ ಗಾಂಧಿಯವರ ಟ್ರಸ್ಟಿಶಿಪ್ ಸಿದ್ಧಾಂತದಿಂದ ಮೂಲಭೂತವಾಗಿ ಪ್ರಭಾವಿತವಾಗಿದೆ. ಸಾಮಾಜಿಕ ಅಭಿವೃದ್ಧಿ. ಕಾರ್ಪೊರೇಟ್ ವಲಯದ ಒಳಗೊಳ್ಳುವಿಕೆಯು ಆಧುನಿಕ ಮತ್ತು ಮುಕ್ತ ಭಾರತದ ದೃಷ್ಟಿಯಿಂದ ಉತ್ತೇಜಿಸಲ್ಪಟ್ಟಿದೆ. ಗಾಂಧಿಯವರ ಟ್ರಸ್ಟಿಶಿಪ್ ಪರಿಕಲ್ಪನೆಯಿಂದ ಪ್ರಭಾವಿತರಾದ ಕೆಲವು ಕಾರ್ಪೊರೇಟ್ಗಳು ಶೈಕ್ಷಣಿಕ, ತರಬೇತಿ ಮತ್ತು ವೈಜ್ಞಾನಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಮಿಶ್ರ ಆರ್ಥಿಕತೆಯ ಮಾದರಿ, ಸಾರ್ವಜನಿಕ ವಲಯದ ಹೊರಹೊಮ್ಮುವಿಕೆ ಕಾರ್ಯಗಳು, ಕಾರ್ಮಿಕ ಮತ್ತು ಪರಿಸರ ಮಾನದಂಡಗಳ ಮೇಲಿನ ಶಾಸನವು ಭಾರತದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ 3ನೇ ಹಂತದ ಮೇಲೆ ಪರಿಣಾಮ ಬೀರಿತು. 3ನೇ ಹಂತ ಎಂದರೆ 1960ರಿಂದ 1980ರವರೆಗೆ. ಈ ಮುಂಭಾಗದಲ್ಲಿನ ಹೆಚ್ಚಿನ ಪ್ರಗತಿ ಕಂಡುಬಂದಿಲ್ಲ.
1965ರಲ್ಲಿ ಶಿಕ್ಷಣ ತಜ್ಞರು, ರಾಜಕಾರಣಿಗಳು ಮತ್ತು ಕಾರ್ಪೊರೇಟ್ಗಳ ಕಾರ್ಯಾಗಾರವು ಸಾಮಾಜಿಕ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಗೆ ಒತ್ತು ನೀಡಿತು. ನಾಲ್ಕನೇ ಹಂತದಲ್ಲಿ, ಅಂದರೆ 1980ರಿಂದ ಇಲ್ಲಿಯವರೆಗೆ, ಭಾರತೀಯ ಕಂಪನಿಗಳು ಮತ್ತು ಮಧ್ಯಸ್ಥಗಾರರು ಸಾಂಪ್ರದಾಯಿಕ ಲೋಕೋಪಕಾರಿ ತೊಡಗಿಸಿಕೊಳ್ಳುವಿಕೆಯನ್ನು ತ್ಯಜಿಸಲು ಪ್ರಾರಂಭಿಸಿದರು ಮತ್ತು ಬಹು ಪಾಲುದಾರರ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾಗಶಃ ಸಿಎಸ್ಆರ್, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಸುಸಂಬದ್ಧ ಮತ್ತು ಸುಸ್ಥಿರ ವ್ಯಾಪಾರ ತಂತ್ರವಾಗಿ ಸಂಯೋಜಿಸಿದರು. 2014ರಲ್ಲಿ ಭಾರತವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕಾನೂನುಬದ್ಧವಾಗಿ ಕಡ್ಡಾಯಗೊಳಿಸಿದ ಮೊದಲ ದೇಶವಾಯಿತು. ಭಾರತೀಯ ಕಂಪನಿಗಳ ಕಾಯ್ದೆಯ ಸೆಕ್ಷನ್ 135 ನಿರ್ದಿಷ್ಟ ವಹಿವಾಟು ಮತ್ತು ಲಾಭದಾಯಕ ಕಂಪನಿಗಳಿಗೆ ಕಳೆದ 3 ವರ್ಷಗಳ ಸರಾಸರಿ ನಿವ್ವಳ ಲಾಭದ 2% ಸಿಎಸ್ಆರ್ನಲ್ಲಿ ಖರ್ಚು ಮಾಡುವುದನ್ನು ಕಡ್ಡಾಯಗೊಳಿಸುತ್ತದೆ. ಸಿಎಸ್ಆರ್ ನೀತಿಯು, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೀತಿಯು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸ್ ಕಾರ್ಯಕ್ರಮಗಳು ಅಥವಾ ಚಟುವಟಿಕೆಗಳು ಕಂಪನಿಯ ವ್ಯವಹಾರ ಲಾಭದ ಭಾಗವಾಗಿರುವುದಿಲ್ಲ. 3.5 ಲಿಮಿಟೇಷನ್ಸ್ ಆಫ್ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಮಿತಿಗಳು ಇತರ ವಿಧಾನಗಳು ಮತ್ತು ಸಮಸ್ಯೆಗಳಂತೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅನ್ವಯವು ಅದರ ಮಿತಿಗಳನ್ನು ಹೊಂದಿಲ್ಲ. ನಿಗಮದ ಉದ್ದೇಶವು ಅದರ ಷೇರುದಾರರಿಗೆ ಆದಾಯವನ್ನು ಹೆಚ್ಚಿಸುವುದು ಮತ್ತು ಅದರ ಉದ್ಯೋಗಿಗಳು ಮತ್ತು ಸ್ಥಳೀಯ ಸಮುದಾಯಗಳನ್ನು ಶೋಷಿಸುವ ಕಂಪನಿಗಳು ಮತ್ತು ಘಟಕಗಳಿವೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ವತಃ ಸ್ಥಳೀಯ ಸಮುದಾಯಗಳ ಮೇಲೆ ಅನಿರೀಕ್ಷಿತ ಫಲಿತಾಂಶಗಳೊಂದಿಗೆ ಹೊರಗಿನ ಮೌಲ್ಯಗಳನ್ನು ಹೇರುತ್ತದೆ. ಸ್ವಯಂ ಪ್ರೇರಿತ ಕ್ರಮಗಳಿಗಿಂತ ಉತ್ತಮವಾದ ಸರ್ಕಾರಿ ನಿಯಂತ್ರಣ ಮತ್ತು ಜಾರಿಗೊಳಿಸುವಿಕೆಯು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಪರ್ಯಾಯವಾಗಿದ್ದು, ಅದು ಸಾರ್ವಜನಿಕರಿಂದ ಖಾಸಗಿ ಸಂಸ್ಥೆಗಳಿಗೆ ನಿರ್ಧಾರ ಮಾಡುವಿಕೆ ಮತ್ತು ಸಂಪನ್ಮೂಲ ಹಂಚಿಕೆಯನ್ನು ಚಲಿಸುತ್ತದೆ. ಆದಾಗ್ಯೂ, ಕಡ್ಡಾಯವಾದ ಸಾಮಾಜಿಕ ಜವಾಬ್ದಾರಿ ಕಾರ್ಯಕ್ರಮಗಳನ್ನು ನಿಯಂತ್ರಿಸದಂತೆ ಪರಿಣಾಮಕಾರಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸ್ವಯಂ ಪ್ರೇರಿತವಾಗಿರಬೇಕು ಎಂದು ವಿಮರ್ಶಕರು ಪ್ರತಿಪಾದಿಸುತ್ತಾರೆ. ಸರ್ಕಾರವು ಜನರ ಯೋಜನೆಗಳು ಮತ್ತು ಆದ್ಯತೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆ, ಸಂಪನ್ಮೂಲಗಳ ಹಂಚಿಕೆಯನ್ನು ವಿರೂಪಗೊಳಿಸುತ್ತದೆ ಮತ್ತು ಬೇಜವಾಬ್ದಾರಿ ನಿರ್ಧಾರಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಸರಕು ಮತ್ತು ಸೇವಾ ತೆರಿಗೆ ಮತ್ತು ಜಿಎಸ್ಟಿ ಚೌಕಟ್ಟಿನ ಅಡಿಯಲ್ಲಿ ಇನ್ಪುಟ್ ತೆರಿಗೆ ಕ್ರೆಡಿಟ್ ಲಭ್ಯತೆಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ತೆರಿಗೆ ತಜ್ಞರು ಹೇಳುತ್ತಾರೆ. ಕಂಪನಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಮೇಲೆ ತಗುಲುವ ವೆಚ್ಚದ ಮೇಲೆ
ಜಿಎಸ್ಟಿಯನ್ನು ಪಾವತಿಸುತ್ತಿವೆ. ಇನಾಕ್ಯುಲೇಷನ್ ಅಥವಾ ಇತರ ವೆಚ್ಚಗಳು ನೌಕರರು ಸಮಾಜದ ಯೋಗಕ್ಷೇಮಕ್ಕೆ ಸಹಾಯ ಮಾಡುತ್ತವೆ ಮತ್ತು ಅವರು ತಮ್ಮ ಅಂತಿಮ ಉತ್ಪನ್ನದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕಂಪನಿಗಳು ಹೇಳಿಕೊಳ್ಳುತ್ತವೆ. ಕೆಲವು ವಿಮರ್ಶಕರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮಗಳನ್ನು ಕಂಪನಿಗಳು ತಮ್ಮ ಪ್ರಮುಖ ಕಾರ್ಯಾಚರಣೆಗಳಿಂದ ಒಡ್ಡುವ ನೈತಿಕ ಪ್ರಶ್ನೆಗಳಿಂದ ಸಾರ್ವಜನಿಕರನ್ನು ಬೇರೆಡೆಗೆ ತಿರುಗಿಸಲು ಕೈಗೊಳ್ಳುತ್ತವೆ ಎಂದು ನಂಬುತ್ತಾರೆ. ಸಿಎಸ್ಆರ್ ಕಂಪನಿಗಳು, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಂಪನಿಗಳು, ಪಡೆಯುವ ಪ್ರತಿಷ್ಠಿತ ಪ್ರಯೋಜನಗಳು ವಿಧಾನದ ಬೂಟಾಟಿಕೆಯನ್ನು ಪ್ರದರ್ಶಿಸುತ್ತವೆ ಎಂದು ಅವರು ವಾದಿಸುತ್ತಾರೆ. ಇದಲ್ಲದೆ ಕೆಲವು ಅಧ್ಯಯನಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮಗಳು ಷೇರುದಾರರ ವೆಚ್ಚದಲ್ಲಿ ಕಾರ್ಪೊರೇಟ್ ಮ್ಯಾನೇಜರ್ನ ವೈಯಕ್ತಿಕ ಆಸಕ್ತಿಗಳಿಂದ ಪ್ರೇರೇಪಿಸಲ್ಪಟ್ಟಿದೆ ಎಂದು ಕಂಡು ಹಿಡಿದಿದೆ. ಆಧಾರ ರಹಿತ ಸಾಮಾಜಿಕ ನಡೆದಿದೆ. ಗ್ರಾಹಕರ ಸಿನಿಕತೆ ಮತ್ತು ಅಪನಂಬಿಕೆಯನ್ನು ಹೆಚ್ಚಿಸಿದ ಕೆಲವು ಅವರು ತೊಡಗಿಸಿಕೊಂಡಿರುವ ಇತರ ಹಾನಿಕಾರಕ ವ್ಯಾಪಾರ ಅಭ್ಯಾಸಗಳಿಂದ ಸಾರ್ವಜನಿಕ ಗಮನವನ್ನು ನಿರ್ದೇಶಿಸಲು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನು ಬಳಸುತ್ತವೆ. ಚಾಲೆಂಜಸ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕ್ಷೇತ್ರದಲ್ಲಿ ಕೆಲವು ಸವಾಲುಗಳಿದ್ದು ಅವುಗಳನ್ನು ಕಾಳಜಿ ವಹಿಸಬೇಕಾಗಿದೆ ಮತ್ತು ಅವುಗಳು ಕೆಳಕಂಡಂತೆ ಇವೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಗಳಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಯ ಸಾರ್ವಜನಿಕರ ಅರಿವಿನ ಕೊರತೆ ತಳಮಟ್ಟದಲ್ಲಿ ಸಾರ್ವಜನಿಕರ ಅರಿವಿನ ಕೊರತೆ ಕಂಡುಬರುತ್ತದೆ. ಎರಡನೆಯದು ಸಾಮರ್ಥ್ಯ ವರ್ಧನೆಯ ಕಡೆಗೆ ಸ್ಥಳೀಯ ಮಟ್ಟದಲ್ಲಿ ಕಂಪನಿಗಳಿಂದ ನಡೆಯುತ್ತಿರುವ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಉಪಕ್ರಮಗಳಿಗೆ ತರಬೇತಿ ಪಡೆದ ಮತ್ತು ದಕ್ಷ ಸಂಸ್ಥೆಗಳ ಕೊರತೆ ಇದೆ ಎಂದು ಹೇಳಲಾಗಿದೆ. ಮೂರನೆಯದು ಸುಸಂಘಟಿತ ಸರ್ಕಾರೇತರ ಸಂಸ್ಥೆಗಳ ಲಭ್ಯತೆ ಇಲ್ಲದಿರುವುದು. ಯಶಸ್ವಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮಗಳ ಉತ್ತಮ ಪ್ರಕರಣಗಳನ್ನು ಹೈಲೈಟ್ ಮಾಡುವ ಮಾಧ್ಯಮ ಉಪಕ್ರಮಗಳ ಅನುಪಸ್ಥಿತಿ. ಸಾಮಾನ್ಯವಾಗಿ ವ್ಯಾಖ್ಯಾನಿಸುವ ದಾನಿ ಚಾಲಿತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಉಪಕ್ರಮಗಳ ಕಡೆಗೆ ಕೀಳಾದ ಗ್ರಹಿಕೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ಪಷ್ಟ ಕಟ್ ಶಾಸನಬದ್ಧ ಮಾರ್ಗಸೂಚಿಗಳು ಅಥವಾ ನೀತಿ ನಿರ್ದೇಶನಗಳ ಲಭ್ಯತೆ ಇಲ್ಲದಿರುವುದು ಮತ್ತು ಅನುಷ್ಠಾನ ಏಜೆನ್ಸಿಗಳ ನಡುವೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಒಮ್ಮತದ ಕೊರತೆ. ಪ್ಯಾರಾ 3.1, 3.2, 3.3, 3.4, 3.5 ಇವೆಲ್ಲದರ ವಿಷಯದ ಮೇಲೆ ಸಾರಾಂಶವನ್ನು ನಾವು ಈಗ ತಿಳಿಯಲಿದ್ದೇವೆ. ಭಾರತದ ಪ್ರಾಚೀನ ಬುದ್ಧಿವಂತಿಕೆಯು ದೇಶೀಯ
ಅಥವಾ ಅಂತರರಾಷ್ಟ್ರೀಯ ಸಣ್ಣ ಅಥವಾ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಅಭ್ಯಾಸ ಮಾಡಲಾಗುತ್ತಿದೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಪ್ರಯತ್ನಗಳನ್ನು ಸಮಾಜ ಮತ್ತು ಪರಿಸರಕ್ಕೆ ಸಹಾಯ ಮಾಡಲು ಬಳಸಲಾಗುತ್ತದೆ ಮತ್ತು ಹೆಚ್ಚಿನ ಲಾಭವನ್ನು ಗಳಿಸುವ ಬದಲು ಸಹಾಯ ಮಾಡಲು ಈ ಪ್ರಯತ್ನಗಳನ್ನು ಮಾಡಿದರೆ ಅದು ಎಲ್ಲ ಪಕ್ಷಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಭವಿಷ್ಯದಲ್ಲಿ ಗಮನವು ನಿರಂತರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸುಧಾರಣೆಯ ಮೇಲೆ ಇರುತ್ತದೆ ಮತ್ತು ವಿಶೇಷವಾಗಿ ಸಾಮಾಜಿಕ ಮತ್ತು ಪರಿಸರ ಪರಿಸ್ಥಿತಿಗಳ ಮೇಲೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಾರ್ಯಾಚರಣೆಗಳು ಪರಿಣಾಮ ಬೀರುತ್ತವೆ. ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಂಪನಿಗಳು ಮಾನವ ಹಕ್ಕುಗಳ ರಕ್ಷಣೆಯನ್ನು ಉತ್ತೇಜಿಸುತ್ತದೆ ಮತ್ತು ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ಪ್ರಯೋಜನಗಳನ್ನು ಉತ್ಪಾದಿಸುತ್ತದೆ. ಕಾರ್ಯತಂತ್ರವಾಗಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಇದು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ನೀಡುವುದಲ್ಲದೆ ಉದ್ಯೋಗಿಗಳ ಮತ್ತು ಅವರ ಕುಟುಂಬಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಕಂಪನಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಯತ್ನಗಳನ್ನು ಬಲವಾಗಿ ಬೆಂಬಲಿಸಬೇಕಾಗುತ್ತದೆ. ತಮ್ಮ ವ್ಯಾಪಾರ, ಸಮಾಜ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಮೂಲಕ ಗುರುತಿಸಲ್ಪಡುತ್ತಾರೆ. ಪರಿಸರ ಆಂತರಿಕವಾಗಿ ಕಂಪನಿಗಳು ಉದ್ಯೋಗಿ ಪ್ರಯೋಜನಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು. ಇದರಿಂದ ಉದ್ಯೋಗಿಗಳು ಹೆಚ್ಚಿನ ಉದ್ಯೋಗ ತೃಪ್ತಿಯನ್ನು ಹೊಂದಿರುತ್ತಾರೆ. ಇದು ಕಂಪನಿಯ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ, ಏಕೆಂದರೆ ಅವರ ಉದ್ಯೋಗಿಗಳು ಹೆಚ್ಚಿನ ಉತ್ಪಾದಕತೆಯ ಮಟ್ಟದಲ್ಲಿರುತ್ತಾರೆ. ಇದರಿಂದಾಗಿ ಸಂಸ್ಥೆಯ ಆದಾಯವನ್ನು ಹೆಚ್ಚಿಸುತ್ತದೆ. ಉದ್ಯಮದಲ್ಲಿ ಸಂಸ್ಥೆಯನ್ನು ಇರಿಸುವಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ಥಾನೀಕರಣವು ಸಂಸ್ಥೆಗಳ ಭವಿಷ್ಯವನ್ನು ನಿರ್ಧರಿಸುವ ಅತ್ಯಂತ ಪ್ರಭಾವಶಾಲಿ ಅಂಶವಾಗಿದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಚಟುವಟಿಕೆಗಳು ಸಂಸ್ಥೆಗೆ ವೆಚ್ಚವಾಗಬಹುದು, ಆದರೆ ಅವುಗಳ ಪ್ರಯೋಜನಗಳು ಹಣಕಾಸಿನ ವೆಚ್ಚಗಳನ್ನು ಮೀರಿಸುತ್ತದೆ. ಈ ಘಟಕವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಸಂಬಂಧ ಮತ್ತು ಮಿತಿಗಳನ್ನು ವಿವರವಾಗಿ ಹೊರತಂದಿದೆ. ಇದರೊಂದಿಗೆ ನಾವು BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ ಬ್ಲಾಕ್ 1 ಆಡಳಿತ ಸಮಸ್ಯೆಗಳು ಘಟಕ 3ರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.